ಇದೆ, ಬನ್ನಿ ನೋಡೋಣ. ಹಿಂದೂ ಸಮಾಜವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ನಾವು ಜಾರಿಗೆ ತಂದಿದ್ದೇವೆ. ಆದರೆ ನೇತ್ರಾವತಿ ನದಿಗೆ ಗೋಹತ್ಯೆ ಮಾಡಿ ಎಸಿತಾ ಇದ್ದಾರೆ. ಹಿಂದೂಗಳಿಗೆ ಏನೇನು ತೊಂದರೆ ಕೊಡಬೇಕೋ ಎಲ್ಲವನ್ನೂ ದುಷ್ಕರ್ಮಿಗಳು ಮಾಡ್ತಾ ಇದ್ದಾರೆ. ಈ ಸರ್ಕಾರ ನೋಡ್ತಾ ಕುಳಿತುಕೊಂಡಿದೆ ಅಂತ ಮಾಜಿ ಸಚಿವ KS ಈಶ್ವರಪ್ಪ ಕುಟುಕಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಹಣದ ತಲೆ, ಮೃತದೇಹ, ಚರ್ಮ, ಮೂಳೆ, ಕರುವಿನ ಮೃತದೇಹ ಮೊದಲಾದ ಅವಶೇಷಗಳನ್ನು ಚಾರ್ಮಾಡಿ ಗ್ರಾಮದ ಮೃತ್ಯುಂಜಯ ನದಿಗೆ ಎಸೆಯುವ ಘಟನೆ ಜಿಲ್ಲೆಯಾದ್ಯಂತ ಪ್ರತಿಭಟನೆಗಾಗಿದೆ. ಇದು ಸೌತ್ ಕೆನರಾದಲ್ಲಿ ಯಾರೋ ಕಿಡಿಗೇರಿಗಳು ಆ ಮೃತ್ಯುಂಜಯ ನದಿಗೆ ಸುಮಾರು 11 ಗೋಣಿ ಚೀಲಗಳಲ್ಲಿ ಗೋಮಾಂಸದ ಅವಶೇಷಗಳನ್ನು ಹಾಕಿರುವುದು ಡಿಸೆಂಬರ್ 17ರಂದು ಪತ್ತೆಯಾಗಿತ್ತು. ಈ ತ್ಯಾಜ್ಯ ವಸ್ತುಗಳು ಕೊನೆಗೆ ನೇತ್ರಾವತಿ ನದಿಗೆ ಸೇರುತ್ತೆ. ಈ ನೇತ್ರಾವತಿ ನದಿಯಿಂದ ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ಅಪವಿತ್ರ ಮಾಡುವ ಹುನ್ನಾರ ನಡೆಸ್ತಾ ಇದ್ದಾರೆ. ಅಂದರೆ ಹಿಂದೂಗಳು ಪವಿತ್ರವಾದ ನದಿನಲ್ಲಿ ಸ್ನಾನ ಮಾಡೋದಕ್ಕೂ ಕೂಡ ಇವರ ನದಿನ ಅಪವಿತ್ರ ಮಾಡಬೇಕು ಅನ್ನೋಂಥ ಕಿಡಿಗೇಡಿಗಳ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರದ ಕಣ್ಬಿಟ್ಟಿಲ್ವಾ? ಗೋಹತ್ಯೆ ನಿಷೇಧ ಕಾಯ್ದೆ ರಾಜ್ಯದಲ್ಲಿ ಜಾರಿ ತಂದಿದ್ದೀವಿ ನಾವು. ನಮ್ಮ ಸರ್ಕಾರ ಇದ್ದಂಥ ಜಾರಿ ತಂದ್ವಿ. ಆದರೆ ಇದನ್ನು ವಾಪಸ್ ತಗೊಳ್ಳೋಂಥ ಪ್ರಯತ್ನ ಈ ಸರ್ಕಾರ ಬಂದು ಹೊಸರಲ್ಲಿ ಮಾಡಿದ್ರು. ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಆದ ತಕ್ಷಣ ಸುಮ್ಮನಾದರು. ಅಂದರೆ ಇವತ್ತು ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಇದೆ. ಇದ್ದರೂ ಕೂಡ ಈ ರೀತಿ ಹಸುಗಳನ್ನು ಕಡಿದು ಅದರ ಮಾಂಸವನ್ನು, ಚರ್ಮವನ್ನು, ತಲೆಯನ್ನು ನದಿಗಳಿಗೆ ಎಸಿತಾ ಇದ್ದಾರೆ ಅಂತ ಗೋವಿನ ಅಂದ್ರೆ ಅರ್ಥ ಹಿಂದೂಗಳಿಗೆ ಏನೇನು ತೊಂದರೆ ಕೊಡಬೇಕೋ ಎಲ್ಲ ತೊಂದರೆಗಳನ್ನು ಕೂಡ ಕಿಡಿಗೇಡಿಗಳು ಕೊಡ್ತಾ ಇದ್ದಾರೆ. ಇದನ್ನು ರಾಜ್ಯ ಸರ್ಕಾರ ಕಣ್ಣು ಮುಚ್ಕೊಂಡು ನೋಡ್ತಾ ಕೂತಿದೆ. ಯಾಕೆ? ಹಿಂದೂ ಸಮಾಜ ಸುಮ್ಮನೆ ಇದೆ. ಮುಸಲ್ಮಾನ್ ಸಮಾಜಕ್ಕೆ ಅಪಮಾನ ಆಗಿದ್ದಿದ್ರೆ, ಅದು ಕಾನೂನಿನ ಜಾರಿ ಇರೋಂಥ ಸಂದರ್ಭದಲ್ಲಿ ಏನಾಗಿತ್ತು ರಾಜ್ಯದಲ್ಲಿ? ಅದಕ್ಕೋಸ್ಕರ ನಾನು ಹೇಳ್ತೀನಿ, ಈ ಒಂದು ಕೃತ್ಯ ರಾಜ್ಯ ಸರ್ಕಾರ ಹಿಂದೂಗಳನ್ನು ಮನಸ್ಸು ನೋಯಿಸ್ತಾ ಇರೋದು ಇದು ಯಾವುದೇ ಕಾರಣಕ್ಕೂ ಕೂಡ ಸಹಿಸಂಥ ಪ್ರಶ್ನೆ ಇಲ್ಲ. ಇದನ್ನು ತಕ್ಷಣ ರಾಜ್ಯ ಸರ್ಕಾರ ಏನು ಆ ಒಂದು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಗೋಶಾಲೆಗಳು ನಾವು ಮಾಡಬೇಕು ಅನ್ನೋ ತೀರ್ಮಾನ ಹಿಂದಿನ ಸರ್ಕಾರ ಮಾಡಿತ್ತು. ಅದರಂತೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಗೋಶಾಲೆಗಳನ್ನು ಆರಂಭ ಮಾಡಬೇಕು. ಮತ್ತು ಗೋಹತ್ಯೆ ನಿಷೇಧ ಜಾರಿ ಇರೋಂಥ ಈ ಸಂದರ್ಭದಲ್ಲಿ ಈ ರೀತಿ ದುಷ್ಟಶಕ್ತಿಗಳು ಯಾರು, ಕಿಡಿಗೇಡಿಗಳು ಯಾರು ಇದನ್ನು ನೇತ್ರಾವತಿ ನದಿ ಅಲ್ಲಿ ಮಲಿನ ಮಾಡೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ, ಅಂಥ ಕಿಡಿಗೇಡಿಗಳನ್ನು ತಕ್ಷಣ ಬಂಧಿಸಿ ಅಂಥವ್ರ ಬಗ್ಗೆ ಕ್ರಮ ತಗೋಬೇಕು. ಇಲ್ಲ ಅಂದರೆ ಇಡೀ ರಾಜ್ಯದಲ್ಲೂ ಕೂಡ ಸಾಕಷ್ಟು ಗಲಭೆಗಳಾಗೋದಕ್ಕೆ ರಾಜ್ಯ ಸರ್ಕಾರವೇ ಕಾರಣ ಅಂತ ನಾನು ಭಾವಿಸ್ತೇನೆ. ನಾನು ಅದ್ರ ಬಗ್ಗೆ ಈಗ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದರೆ ಇನ್ನೂ ನೋಡುವಂತೀರಿ ಏನೇನು ಜಾಸ್ತಿ ಆಗುತ್ತೆ, ಏನೇನು ಬಿಡುತ್ತೆ ಅಂತ. ಈಗಲೇ ಹೇಳೋಕ್ಕೆ ಇಷ್ಟಪಡಲ್ಲ ನಾನು.